ಯತ್ನಾಳ್ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ BJP ಸರ್ಕಾರ ಮುಂದೆ ಬರುವ ಬಗ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹೆಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. ಒಂದು ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ST ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ. ಯತ್ನಾಳ್ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ BJP ಸರ್ಕಾರ ಮುಂದೆ ಬರುವ ಬಗ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹೆಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. ಒಂದು ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ST ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ BJP ಪಕ್ಷ. ಯತ್ನಾಳ್ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ BJP ಸರ್ಕಾರ ಮುಂದೆ ಬರುವ ಬಗ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹೆಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. ಒಂದು ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ST ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ. ಯತ್ನಾಳ್ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ BJP ಸರ್ಕಾರ ಮುಂದೆ ಬರುವ ಬಗ್ಗೆ
ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹಿಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. 1 ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ಎಸ್ ಟಿ ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ ಬಿಜೆಪಿ ಪಕ್ಷ. ನಾಳೆ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ಬಿಜೆಪಿ ಸರ್ಕಾರ ಮುಂದೆ ಬರುವ ಬಗ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹಿಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. 1 ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ಎಸ್ ಟಿ ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ. ಯತ್ನಾಳ್ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ಬಿಜೆಪಿ ಸರ್ಕಾರ ಮುಂದೆ ಬರುವ ಬಗ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹಿಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. 1 ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ಎಸ್ ಟಿ ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ ಬಿಜೆಪಿ ಪಕ್ಷ. ನಾಳೆ ಹಾಗೆ ಅವರ ಬಣ ಸೈಲೆಂಟ್ ಆಗಿ ಕೂರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಚಾಟಿ ಬೀಸೋ ತಮ್ಮ ಹಳೆಯ ಚಾಳಿಯನ್ನ ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಯತ್ನಾಳ್ ಈಗಲೂ ಕೂಡ ಕಿಡಿಕಾರ್ತಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಸಾಕಾಗಿ ಹೋಗಿದ್ದ ತಂದೆ ಮಗ ಅಂದರೆ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರು ಹೈಕಮಾಂಡ್ ಗಮನಕ್ಕೆ ಆಗಿಂದಾಗೆ ತರ್ತಲೇ ಇದ್ರು. ಹೀಗೆ ಬಿಟ್ಟರೆ ಪಕ್ಷ ಹಿಡಿತ ಕೈ ತಪ್ಪು ಹೋಗ್ಬಿಡುತ್ತೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ, ಭವಿಷ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನೋಡಿ, ಈಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಿಗೆ ಒಂದು ಅಸಮಾಧಾನ, ಆಕ್ರೋಶ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋ ಸಮಯ ಇದು. ಆದರೆ ನಮ್ಮಲ್ಲೇ ಇರುವ ಇಂಥ ಹುಳುಕುಗಳನ್ನು ಮುಂದಿಟ್ಟುಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ಬಿಜೆಪಿ ಸರ್ಕಾರ ಮುಂದೆ ಬರುವ ಬಗ್ಗೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಆದರೆ ಈ ರೆಬಲ್ಸ್ ಇದ್ದಾರಲ್ಲ, ಹಿಂಗಾದ್ರೂ ಮಾಡಿ ಇವ್ರನ್ನ ಸುಮ್ಮಾಡಿ ಅಂತ ಹೇಳಿ ಆಗಿಂದಾಗೆ ಹೈಕಮಾಂಡ್ ನಾಯಕರನ್ನ ಅಪ್ರೋಚ್ ಮಾಡ್ತಲೇ ಇದ್ರು. 1 ವಾರಗಳ ಹಿಂದೆಯೇ ಬಹುತೇಕ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ರೆಡಿ ಆಗಿತ್ತು. ಏಕಾಏಕಿ ಯತ್ನಾಳ್ ಒಬ್ಬರನ್ನೇ ಉಚ್ಚಾಟನೆ ಮಾಡಿದ್ರೆ ಬಹುಶಃ ನಾಳೆ ಕೇಳೋ ಸಾಧ್ಯತೆ ಇರುತ್ತೆ. ಬೇರೆಯವರು ಮಾತನಾಡಿದ್ರು, ಎಸ್ ಟಿ ಸೋಮಶೇಖರ್, ಹೆಬ್ಬಾರ್, ಇವರೆಲ್ಲರಿಗೆ ಯಾಕಿಲ್ಲ ಕ್ರಮ? ಹೀಗಾಗಿ ಯಡಿಯೂರಪ್ಪನವರ ಬಣದ ಕೆಲವರಿಗೂ ನೋಟಿಸ್ ಕೊಟ್ಟಂಗೆ ಮಾಡಿ ಯತ್ನಾಳ್ ಅವರನ್ನ ನೇರವಾಗಿ ಉಚ್ಚಾಟನೆ ಮಾಡುವ ಕ್ರಮಕ್ಕೆ ಮುಂದಾಗಿದೆ